ತುಳುನಾಡಿನ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಕಮಿಷನ್ನ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ SIR ಅಂತ ಏನು ನಡೀತಾ ಇದೆ, ಇದರಲ್ಲಿ ನಮ್ಮ ಎಲ್ಲ ಒಂದು ಅಧಿಕಾರಿಗಳ ಕರ್ತವ್ಯ ಏನಿರುತ್ತೋ ಅದೇ ರೀತಿ ತಮ್ಮ ಕರ್ತವ್ಯನೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಈ ಒಂದು ವಿಡಿಯೋ ಮೂಲಕ ನಾನು ತಮ್ಮಲ್ಲಿ ಏನು ಕೋರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಒಟ್ಟು 18,03,766 ಮತದಾರರ ಪೈಕಿ 17,75,811 ಅಂದರೆ ಅಂದಾಜು 98.45% ಅಷ್ಟು ಮತದಾರರಿಗೆ ನಮ್ಮ ಎಲ್ಲ BLOಗಳು ಎನ್ಯೂಮರೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡಿರುತ್ತಾರೆ. ಆದರೆ ಈ ಒಂದು ವಿತರಣೆ ಆದ ನಂತರನೂ ಕೂಡ ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ನಮಗೆ ಹಿಂತಿರುಗಿಸಿರೋದು ಬರೀ 2,13,939 ಜನರು ಮಾತ್ರ. ಅಂದರೆ 11.86% ಜನ ಮಾತ್ರ ನಮಗೆ ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ಹಿಂತಿರುಗಿಸಿದ್ದೀರಿ. ತಮ್ಮೆಲ್ಲರಿಗೂ ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ, ಈ ತಿಂಗಳ 29ನೇ ತಾರೀಕು ಅಂದರೆ 29/7/2026 ಒಳಗಡೆ ನಾವು ಇಷ್ಟು ಜನರ ಒಂದು ಎನ್ಯೂಮರೇಷನ್ ಫಾರ್ಮ್ನ ಡಿಜಿಟೈಸ್ ಮಾಡಬೇಕಾಗುತ್ತೆ. BLOಗಳು ತಮ್ಮ ಒಂದು ಆ್ಯಪ್ನಲ್ಲಿ ಡಿಜಿಟೈಸ್ ಮಾಡೋದಕ್ಕೆ ಕನಿಷ್ಠ ಪಕ್ಷ 2 ರಿಂದ 4 ನಿಮಿಷಗಳು ಅವರಿಗೆ ಹಿಡಿಯುತ್ತೆ. ಸೊ ಇಷ್ಟು ಲಕ್ಷಾಂತರ ಮತದಾರರ ಒಂದು ಎನ್ಯೂಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ ಮಾಡೋದಕ್ಕೆ ನಮಗೂ ಕೂಡ ಸಾವಿರಾರು ಗಂಟೆಗಳು ಅವಶ್ಯಕತೆ ಇದೆ. ಇವತ್ತಿಗೆ ಏನು 11.86% ನಮ್ಮ ಪ್ರಗತಿ ಇದೆ, ಇದನ್ನ ಹೆಚ್ಚು ಮಾಡೋದು ನಮ್ಮ ಕರ್ತವ್ಯದ ಜೊತೆಗೆ ತಮ್ಮ ಸಹಕಾರನೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಎನ್ಯೂಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ ಮಾಡ್ತೀವಿ ಅವರ ಒಂದು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಮಾತ್ರ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ ಮುಂದೆ ಬರುತ್ತೆ. ಅಂದರೆ 29/7/2026 ತನಕ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರ ಹಕ್ಕನ್ನು ಕೂಡ ನಾವು ಇದರಲ್ಲಿ ಈ ಒಂದು ಎನ್ಯೂಮರೇಷನ್ ಫಾರ್ಮ್ ಮೂಲಕ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಹಕ್ಕು ತಮಗೆ ನೀಡುವಲ್ಲಿ ನಮ್ಮ ಪಾತ್ರದ ಜೊತೆಗೆ ತಮ್ಮ ಒಂದು ಸಹಕಾರನೂ ಕೂಡ ಬಹಳಷ್ಟು ಅವಶ್ಯಕವಾಗಿದೆ. ನಮಗೆ ಮತ್ತೊಂದು ತಮ್ಮ ಕಡೆಯಿಂದ ಬೇಕಾಗಿರೋದೇನು ಅಂತ ಹೇಳಿದ್ರೆ, ಒಂದೇ ದಿನ ಬಹಳಷ್ಟು ಜನ ನಮ್ಮ BLOs ತಮ್ಮ ಮನೆಗೆ ಬಂದಾಗ ತಮ್ಮನ್ನ ದೂರವಾಣಿ ಮೂಲಕ ತಮ್ಮನ್ನ ಭೇಟಿ ಮಾಡೋದಕ್ಕಾಗ್ಲಿ ಅಥವಾ ಯಾವ ಸಮಯದಲ್ಲಿ ಬರಬೇಕು ಅಂತ ಕೇಳಿದಾಗ ಬಹಳಷ್ಟು ಜನ ನಾಗರಿಕರು ಇನ್ನೂ ಸಮಯ ಇದೆ ಅಲ್ಲ, ನಾವು ನಂತರ ಕೊಡ್ತೀವಿ ಅನ್ನೋ ಒಂದು ಉತ್ತರ ಬಹಳಷ್ಟು ನಮಗೆ ಕೇಳಿಬರ್ತಾ ಇದೆ ಅಂತ BLOs ನಮಗೆ ತಿಳಿಸಿದ್ದಾರೆ. ಇದರಲ್ಲಿ ಅಫ್ಕೋರ್ಸ್ 29ನೇ ತಾರೀಕು ತನಕ ತಮಗೆ ಅವಕಾಶ ಇದೆ. ಆದರೆ 29ನೇ ತಾರೀಕು ನಂತರ ತಾವು 27, 28ನೇ ತಾರೀಕು ಅಂತ ಕೊಟ್ಟರೆ ಸಾವಿರಾರು ಎನ್ಯೂಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ಡ್ 1 ಅಥವಾ 2 ದಿನದಲ್ಲಿ ಮಾಡೋದು ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ನಮ್ಮೆಲ್ಲ BLOsಗಳಿಗೆ ತಾವು ಸಹಕಾರ ನೀಡಬೇಕಾಗಿ ಈ ಒಂದು ಮೂಲಕ ನಾನು ಕೋರ್ತಾ ಇದ್ದೇನೆ. ಹೇಗೆ ಸಹಕಾರ ನೀಡ್ತೀರಿ ಅಂದರೆ, ಆದಷ್ಟು ಬೇಗ ಇದೇ ವಾರದಲ್ಲಿ ತಮಗೆ ಬಂದಿರುವಂಥ ಎನ್ಯೂಮರೇಷನ್ ಫಾರ್ಮ್ಸ್ನ ಭರ್ತಿ ಮಾಡಿ ಅದನ್ನು ನಮ್ಮ BLOsಗೆ ತಲುಪಿಸಿದ್ರೆ ಅಥವಾ BLOs ತಮ್ಮ ಮನೆಗೆ ಬಂದಾಗ ಅವರಿಗೆ ನೀಡಿದರೆ ನಮಗೆ ಬಹಳಷ್ಟು ಸಹಕಾರಿ ಆಗುತ್ತೆ. ಈ ಒಂದು ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡೋದಕ್ಕೆ ತಮ್ಗೆ ಏನೇ ಅವಶ್ಯಕತೆ ಇದ್ರೂ ಕೂಡ ನಮ್ಮ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತ ಪ್ರತಿ ಮತಗಟ್ಟೆ ವ್ಯಾಪ್ತಿಯಲ್ಲಿ ನಾವೇನು ಓಪನ್ ಮಾಡಿದ್ದೀವಿ, ದಯವಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ನಮ್ಮ ಅಧಿಕಾರಿಗಳು ತಮ್ಮೆಲ್ಲರ ಒಂದು ಏನೇ ಒಂದು ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿ ತಮಗೆ ಒಂದು ಎನ್ಯೂಮರೇಷನ್ ಫಾರ್ಮ್ ಭರ್ತಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತೆ ಸಹಾಯ ಕೂಡ ಮಾಡ್ತಾರೆ. ಆದ್ರಿಂದ ತಮ್ಮಲ್ಲಿ ನನ್ನ ಕೋರಿಕೆ ಇಷ್ಟೇನೆ, ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ 29ನೇ ತಾರೀಕು ತನಕ ದಯವಿಟ್ಟು ವೇಟ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ತಮ್ಮ ಎನ್ಯೂಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ನಮಗೆ ಕೊಡಿ. ನಿಮ್ಮ ಮತದಾನ ನಿಮ್ಮ ಹಕ್ಕು, ಆ ಹಕ್ಕನ್ನು ನಿಮಗೆ ಕೊಡೋದಕ್ಕೆ ಸಹಕಾರಿಯಾಗಿ ಮಾಡ್ಬೇಕಂತ ಹೇಳಿದ್ರೆ ತಾವು ಆದಷ್ಟು ಬೇಗ ನಮಗೆ ಎನ್ಯೂಮರೇಷನ್ ಫಾರ್ಮ್ನ ಕೊಡಬೇಕಾಗ್ತದೆ. ತಮ್ಮ ಸಹಕಾರ ಹಿಂದೆನೂ ನೀಡಿದಿರಿ, ಮುಂದೆನೂ ಕೂಡ ಇದೇ ರೀತಿ ನೀಡ್ತೀರಿ ಅಂತ ಆಶಿಸ್ತಾ, ನಮ್ಮ ಜಿಲ್ಲೆಯ ಪ್ರಗತಿ ಮತ್ತು ತಮ್ಮ ಮತದಾನದ ಹಕ್ಕನ್ನು ತಾವು ಪಡೆಯೋದಕ್ಕೆ ಏನು ಅವಕಾಶ ಇದಿರುತ್ತೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಇವತ್ತು SIR ನಡೀತಾ ಇದೆ. ಬಾಂಗ್ಲಾದೇಶಿಗರಿಗೆ ರಕ್ಷಣೆ ಕೊಡಲಿಕ್ಕೆ ನಾವು ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ ಅಂಥೇಳಿ BJPಯವರು ನಮ್ಮ ಮೇಲೆ ಆರೋಪವನ್ನು ಮಾಡುವುದನ್ನು ನಾವು ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶಿಗರನ್ನು ಬೆಂಬಲ ಮಾಡುವ ಪ್ರಶ್ನೆ ಇಲ್ಲ. ಬಾಂಗ್ಲಾದೇಶಿಗರನ್ನು ಅಥವಾ ವಲಸಿಗರನ್ನು, ಹೊರ ದೇಶದವರನ್ನು ನಮ್ಮ ದೇಶಕ್ಕೆ ತಂದು ಅವರಿಗೆ SIRನಲ್ಲಿ ಸೇರಿಸಿ ಅವರಿಗೆ ಮತ ಹಾಕುವ ಅವಕಾಶವನ್ನು ಕೊಟ್ಟು ಅವರಿಗೆ ನಾವು ಸಹಾಯ ಮಾಡುವಂಥ ಪ್ರಶ್ನೆ ಕಾಂಗ್ರೆಸ್ಸಿನ ಕನಮನಸ್ಸಿನಲ್ಲಿಯೂ ಇಲ್ಲ ಮತ್ತು ಅದನ್ನು ನಾವು ಒಪ್ಪುವುದೂ ಇಲ್ಲ, ಅದನ್ನು ಖಂಡಿಸ್ತೇವೆ. ಆದರೆ ಇವತ್ತು ಬಾಂಗ್ಲಾದೇಶಿಗರನ್ನು ಹೊರಗೆ ಹಾಕುವುದರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ರಾಜ್ಯದ ದೇಶದಲ್ಲಿ ಅಧಿಕಾರಕ್ಕಿದ್ದಾಗ
10 ವರ್ಷಗಳಲ್ಲಿ ಸುಮಾರು 83,000 ಮಂದಿ ಬಾಂಗ್ಲಾದೇಶಿಗರನ್ನು ವಲಸಿಗರನ್ನು ಗುರುತಿಸಿ ಈ ದೇಶದಿಂದ ಹೊರಗೆ ಕಳಿಸಿದಂಥ ಕೀರ್ತಿ ಇದ್ದಿದ್ರೆ ಅದು ಕಾಂಗ್ರೆಸ್ ಪಾರ್ಟಿಗೆ. ಇದು ಬಿ ಜೆ ಪಿಯ ನಾಯಕರು ತಿಳ್ಕೊಳ್ಬೇಕು, ಚರಿತ್ರೆ ತಿಳ್ಕೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 12 ವರ್ಷ ಆಯಿತು ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು. ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿ ಇದ್ದಾಗ 10 ವರ್ಷ ಇದ್ದರು. ಸುಮಾರು 12 ವರ್ಷಗಳ ಕಾಲ ಈಗ ಮೋದಿಯವರು ಅಧಿಕಾರದಲ್ಲಿದ್ದಾರೆ. ಅವರು ಕಳಿಸಿದ್ದು ಬರೇ 8,000 ಮಂದಿ ಮಾತ್ರ. ಇದು ಬಿ ಜೆ ಪಿಯ ನಾಯಕರು ನೆನಪಿಟ್ಟುಕೊಳ್ಬೇಕು. ಕ್ಯಾಪ್ಟನ್ ಬ್ರಿಜೇಶ್ ಚೌಟನ್ ಅವರು ಗೊತ್ತಿರಬೇಕು, ವಿಜೇಂದ್ರ ಅವರಿಗೆ ಗೊತ್ತಿರಬೇಕು, ಮತ್ತು ಬಿ ಜೆ ಪಿಯ ನಾಯಕರು ಚರಿತ್ರೆಯನ್ನು ತಿಳಿದು ಮಾತಾಡಬೇಕು. ಇವತ್ತು ವಲಸಿಗರಿಗೆ ಏನಾದರೂ ರಕ್ಷಣೆ ಕೊಟ್ಟಿದ್ರೆ ಅದು ನಾವು ಕೊಟ್ಟದ್ದ, ಬಿ ಜೆ ಪಿಯವರು ಕೊಟ್ಟದ್ದ ಅಂತೇಳೋದು ಅಂಕಿ ಅಂಶಗಳ ಮೂಲಕ ಪೂರಕ ಆಗ್ತದೆ. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ನೀವು ಏನು ಹೇಳಿದಿರಿ? ಅಧಿಕಾರಕ್ಕೆ ಬಂದ 1 ದಿವಸದ ಒಳಗಡೆ ವಲಸಿಗರನ್ನ ತೆಗೆದು ಹೊರಗೆ ಹಾಕ್ತೀನಿ ಅಂತ ಹೇಳಿದಿರಿ. ನಾನು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ, ನೀವೀಗ ಅಧಿಕಾರಕ್ಕೆ ಬಂದು ಸುಮಾರು 1.5-2 ತಿಂಗಳಾಯಿತು. ಎಷ್ಟು ಮಂದಿ ವಲಸಿಗರನ್ನು ವೆಸ್ಟ್ ಬೆಂಗಾಲಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಉತ್ತರ ಪ್ರದೇಶದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಬಿಹಾರದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಒರಿಸ್ಸಾದಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ಅಸ್ಸಾಮಿಂದ ಹೊರಗೆ ಹಾಕಿದಿರಿ? ಎಷ್ಟು ಮಂದಿ ನಾರ್ತ್ ಈಸ್ಟ್ ರಾಜ್ಯಗಳಿಂದ ಹೊರಗೆ ಹಾಕಿದಿರಿ? ಇದರ ಬಗ್ಗೆ ನೀವು ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು. ಇದಕ್ಕೆ ರಾಜ್ಯದ ಬಿ ಜೆ ಪಿ ನಾಯಕರು ಕೇಂದ್ರದ ಮೇಲೆ ಒತ್ತಡ ಹಾಕಬೇಕು. ವಲಸಿಗರನ್ನ ಹೆಸರಿನಲ್ಲಿ ಇವತ್ತು ನೈಜ ಮುಸ್ಲಿಂ ಬಾಂಧವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲಿಯೂ ಅವಮಾನ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಮತ್ತು ಆ ಹೆಸರಿನಲ್ಲಿ ಇವತ್ತು ನೈಜ ಮತದಾರರನ್ನು ಹೊರಗಿಡಬೇಕು ಅಂತೇಳುವ ಹುನ್ನಾರವನ್ನು ನೀವು ಮಾಡ್ತಾ ಇದ್ದೀರಿ. ನುಸುಳಿಗೋರರು ಒಳಗೆ ಬರುವಂಥ ಬರದಂತೆ ತಡೆಯುವುದು ಕಾಂಗ್ರೆಸ್ನ ಕೆಲಸನೋ ಬಿ ಜೆ ಪಿ ಕೆಲಸನೋ? ರಾಜ್ಯ ಸರ್ಕಾರದ ಜವಾಬ್ದಾರಿಯಾ, ಕೇಂದ್ರ ಸರ್ಕಾರದ ಜವಾಬ್ದಾರಿಯಾ? ಅಮಿತ್ ಶಾ ಅವರ ಜವಾಬ್ದಾರಿಯಾ, ಪ್ರಿಯಾಂಕಾ ಖರ್ಗೆ ಅವರ ಜವಾಬ್ದಾರಿಯಾ? ಅಧಿಕಾರವನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನುಸುಳುಕೋರರಿಗೆ ಯಥಾಚ್ಛ ಗಡಿ ಪ್ರದೇಶದ ಹೊರಗೆ ಬರಲಿಕ್ಕೆ ಬಿಟ್ಟು, ಅವರನ್ನು ದೇಶಾದ್ಯಂತ ಸುತ್ತಾಡಲಿಕ್ಕೆ ಬಿಟ್ಟು, ಮತ್ತು ಇನ್ನೊಂದು ಪಕ್ಷದ, ವಿರೋಧ ಪಕ್ಷದ ಅಥವಾ ಪ್ರತಿಪಕ್ಷದವರ ಮೇಲೆ ಏನು ಗೂಬೆ ಕೂರಿಸುವಂಥ ಕ್ರಮವನ್ನು ಮಾಡ್ತಾ ಇದ್ದೀರಿ. ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ. ನಾನು ಕೇಳ್ತಾ ಇದ್ದೇನೆ, ನುಸುಳಿಕೋರರು ಹೊರಗೆ ಬರಲಿಕ್ಕೆ ಅಮಿತ್ ಶಾ ಕಾರಣ ಅಲ್ವಾ? ಬಿ ಜೆ ಪಿ ಸರ್ಕಾರ, ಕೇಂದ್ರ ಸರ್ಕಾರ ಅದಕ್ಕೆ ಜವಾಬ್ದಾರಿ ವಹಿಸಬೇಕಾದ ಅವಶ್ಯಕತೆ ಇಲ್ವಾ? ಆಯಿತು, ಸುರತ್ಕಲ್ನಲ್ಲಿ ಸಿಕ್ಕಿದ್ರು, ಅಲ್ಲಿ ಸಿಕ್ಕಿದ್ರು, ಆಯಿತು. ಎಲ್ಲ ಕಡೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯು ಐಡೆಂಟಿಫೈ, ನೀವು ಸಹಾಯ ಮಾಡಬೇಕು ತಾನೇ. ಸಿಕ್ಕಿದರೆ ಅದು ನಮ್ಮ ಸರ್ಕಾರ ಹುಡುಕಿ ತಂದಿದೆ, ನಿಮ್ದೇನು ಪಾತ್ರ ಇದೆ? ನೀವು ಏನು ಹೇಳ್ತಾ ಇದ್ದೀರಿ ಇವತ್ತು? ನಾವು ಅವರಿಗೆ ರಕ್ಷಣೆ ಮಾಡಿ ಒಂದು ಉದಾಹರಣೆ ತೋರಿಸ್ಬೇಕು. ನೀವು ಅನವಶ್ಯಕವಾಗಿ ನುಸುಳುಕೋರರನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ನವರು ಮಾಡ್ತಾರೆ ಅಂತೇಳಿ ಮಾಡ್ತಕ್ಕಂಥ ಷಡ್ಯಂತರ ಏನಿದೆ, ಇದರ ಹಿಂದೆ ಬಿ ಜೆ ಪಿ 5 ರಾಜ್ಯಗಳಲ್ಲಿ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಗೆದ್ದದ್ದು ಇದೇ ಥರದ ಒಂದು ಹುನ್ನಾರವನ್ನು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಷಡ್ಯಂತರವನ್ನು ರೂಪಣೆ ಮಾಡಿ, ಅಲ್ಲಿ SIRನಲ್ಲಿ ಬೇಕಾದಷ್ಟು ಅವ್ಯವಹಾರಗಳನ್ನು ನಡೆಸಿ ಗೆದ್ದಿರ್ತಕ್ಕಂಥದ್ದು. ನನಗೆ ನೆನಪಿದ್ದ ಪ್ರಕಾರ ವೆಸ್ಟ್ ಬೆಂಗಾಲಲ್ಲಿ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್, ಅವರ ಮೇಲೆ ಅವರ SIRಲ್ಲಿ ಅವರ ಹೆಸರನ್ನು ತೆಗೆದುಹಾಕಿದರು. ನಾನು ಕೇಳಲಿಕ್ಕೆ ಬಯಸ್ತೇನೆ, ಅವರೇನು ನುಸುಳುಕೋರರ? ಅವರು ಏನು ಬಾಂಗ್ಲಾದೇಶದಿಂದ ಇಲ್ಲಿ ನುಸುಳುಕೋರರಾಗಿ ಬಂದವರ? ಅದೇ ರೀತಿ ನಮ್ಮ ಪಕ್ಷದಲ್ಲಿ ವೆಸ್ಟ್ ಬೆಂಗಾಲಲ್ಲಿ 2 MLA ಗೆದ್ದರು. ಆ 2 MLA ಅವರು SIRನಲ್ಲಿ ಅವರ ಹೆಸರಿರಲಿಲ್ಲ. ಅವರು ಕೋರ್ಟಿಗೆ ಹೋಗಿ ಸ್ಟೇ ತಂದು ಹೆಸರು ನೋಂದಾವಣಿ ಮಾಡಿ ಚುನಾವಣೆ ನಿಂತುಕೊಂಡು ಗೆದ್ದರು. ಅವರೇನು ನುಸುಳುಕೋರರ? ನಿಮ್ಮ ಆರೋಪಗಳು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥದ್ದು. ನಿಮಗೆ ನಿಜವಾಗಿಯೂ ಕರ್ನಾಟಕದಲ್ಲಿ ಇವತ್ತು ನಾವು SIRನ್ನು ಕೆಲವು ಕಾರಣಕ್ಕೋಸ್ಕರ ಅದನ್ನು ವಿರೋಧ ಮಾಡಿದ್ದೇವೆ, ಅದನ್ನು ಒಪ್ತೇವೆ, ಅದರಲ್ಲಿ ಷಡ್ಯಂತರ ಇದೆ ಅಂತ ಹೇಳಿದ್ದೇವೆ. ಆದರೆ ಇನ್ ದಿ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಈ ರಾಜ್ಯದ ಜನರ ಹಿತದೃಷ್ಟಿಯಿಂದ
ನೈಜ ಮತದಾರರು ಹೊರಗೆ ಇರಬಾರ್ದು ಅಂತೇಳೋ ಉದ್ದೇಶದಿಂದ 100ಕ್ಕೆ 100 ರಾಜ್ಯದ 154,000 ಬೂತುಗಳಲ್ಲಿಯೂ BLA 2ಗಳನ್ನು ನೇಮಕ ಮಾಡಿ 154,000 ಬೂತುಗಳಲ್ಲಿಯೂ BLAಗಳ ಮೂಲಕ BLOಗಳಿಗೆ ಸಹಕಾರವನ್ನು ಕೊಟ್ಟು ಇವತ್ತು SIR ಪ್ರಕ್ರಿಯೆ ಏನಿದೆ ಅದನ್ನು ಸಕ್ಸಸ್ ಮಾಡುವಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. BJPಯವರು ಎಣಿಸಿದ್ದು ನಾವು ಅದಕ್ಕೆ ಸಹಕಾರ ಮಾಡುವುದಿಲ್ಲ, ಜನರ ಪರವಾಗಿ ನಿಲ್ಲುವುದಿಲ್ಲ, ಅವರಿಗೆ ಸಹಾಯ ಮಾಡಿ ಅವರ ಮತದಾರ ಪಟ್ಟಿಯಲ್ಲಿ ಹೆಸರು ಬರುವಂತೆ ನೋಡಿಕೊಳ್ಳುವುದಿಲ್ಲ ಮತ್ತು ಅದರ ಲಾಭ ಪಡೆಯಬಹುದು ಅಂತ ಹೇಳುವುದು BJPಯ ಮನಸ್ಸಿನಲ್ಲಿತ್ತು. ಈಗ ಅದಕ್ಕೇನೆ BJPಯವರು ಈಗ ಚುನಾವಣಾ ಕಮಿಷನರಿಗೆ ಮೀಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅಕ್ರಮ ಇದೆ ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ, ನೀವು ಕೇಂದ್ರ ಸರ್ಕಾರದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇದು ಶೋಭಾ ಕರಂದ್ಲಾಜೆ ಇರ್ಬೋದು, ವಿ ಸೋಮಣ್ಣ ಇರ್ಬೋದು. ಅಯ್ಯೋ, ನೀವು ಏನು ಮಾಡ್ತಾ ಇದ್ದೀರಿ? ನೀವು ಯಾರಿಗೆ ಹೇಳ್ತಾ ಇದ್ದೀರಿ? ಅಲ್ಲಿ ನ್ಯೂನ್ಯತೆ ಇದೆ, ಫೇಲ್ಯೂರ್ ಆಗ್ತದೆ ಅಂತ ಹೇಳಿದರೆ ಯು ಆರ್ ಫೇಲ್ಡ್. SIR ಅನ್ನು ಕೇಂದ್ರ ಸರ್ಕಾರದ ಒಂದು ಅಂಗವಲ್ಲದಿದ್ದರೂ ಇದು ಆಟೋನಮಸ್ ಬಾಡಿ, ಅವರ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರಾ? ಯಾರ ಮೇಲೆ ನಿಮ್ಮ ಆರೋಪ? ವಿ ಹ್ಯಾವ್ ಗಿವನ್ ಆಲ್ ಪಾಸಿಬಲ್ ಸಪೋರ್ಟ್ ಟು ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಚುನಾವಣಾ ಆಯೋಗಕ್ಕೆ ನಮ್ಮಿಂದ ರಾಜ್ಯ ಸರ್ಕಾರದಿಂದ ಏನು ಸಹಾಯ ಮಾಡಬೇಕು ಅದು ಎಲ್ಲವನ್ನ ಮಾಡಿದ್ದೇವೆ, ಅಧಿಕಾರಿಗಳನ್ನು ಕೊಟ್ಟಿದ್ದೇವೆ. ನೀವು ಎಲ್ಲರ ಮೇಲೆಯೂ ನಂಬಿಕೆ ಕಳ್ಕೊಂಡಿದ್ದೀರಿ, ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಲ್ಲ. ಹಾಗಾಗಿ ಸಂಶಯದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಿ. ಹಾಗಾಗಿ SIR ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕ್ರಮಬದ್ಧವಾಗಿ ನಡೀತಾ ಇದೆ, ಜನಪರವಾಗಿ ನಡೀತಾ ಇದೆ ಅಂದಾಗ ಮಾತ್ರ ನೀವು ಇಲೆಕ್ಷನ್ ಕಮಿಷನ್ಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಮತ್ತು ನಾವು ಏನು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ PRC ಅಂದರೆ ಪರ್ಮನೆಂಟ್ ಡೊಮಿಸೈಲ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದೀವಿ. ಸಿಕ್ಕಿದವರಿಗೆ ನಾವು ಡೊಮಿಸೈಲ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ. ಅದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಅದನ್ನು ವಿರೋಧ ಮಾಡಲಿಕ್ಕೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಂತೆ BJPಯವರು. ಡೊಮಿಸೈಲ್ ಸರ್ಟಿಫಿಕೇಟು ಈಗ ಹೊಸದಾಗಿ ಇಶ್ಯೂ ಮಾಡೋದಾ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಏನಿದೆ PRC ಇದನ್ನೇನು ಈಗ ಹೊಸದಾಗಿ ಇಶ್ಯೂ ಮಾಡಿದ್ದ? ಅಥವಾ ಹೊಸ ಕಾಯ್ದೆ ತಂದಿದ್ದೇವ? ಯಾರ್ಯಾರಿಗೆ ಆಧಾರ್ ಕಾರ್ಡ್ ಇದೆ, ಯಾರಿಗೆ ವೋಟರ್ ಕಾರ್ಡ್ ಇದೆ, ಯಾರು ಆ ಮನೆಯಲ್ಲಿ ವಾಸವಾಗಿರ್ತಾನೆ ಅವರ ದಾಖಲೆ ಪಡೆದು ವಿಲೇಜ್ ಅಕೌಂಟೆಂಟಿಂದ ಸರ್ಟಿಫೈ ಮಾಡಿ RIಗೆ ಹೋಗಿ ತಹಸೀಲ್ದಾರ್ ಇಶ್ಯೂ ಮಾಡ್ತಾರೆ.